ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಬಗ್ಗೆ, ಅದರ ಮೀನಿಂಗು, ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಅಕೌಂಟಿಂಗ್ ರೆಕಾರ್ಡ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಬಗ್ಗೆ ಓದಿದ್ರಿ. ಹಾಗೆಯೇ ಫೈನಲ್ ಅಕೌಂಟ್ಸ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಹೇಗೆ ರೆಡಿ ಮಾಡ್ತದೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಅದು ಕೂಡ ನೀವು ಓದಿದ್ರಿ, ತಿಳಿಸ್ಕೊಟ್ಟಿದ್ದೆ. ಸೊ ಅದರಲ್ಲಿ 3 ಟೈಪ್ಸ್ ಆಫ್ ಅಕೌಂಟ್ಸ್ ಅಂತಂದರೆ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತದೆ ಅಂತ ಹೇಳಿದ್ದೆ. ಸೊ ಮೊದಲನೇದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆ್ಯಂಡ್ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಒನ್ ಇವತ್ತಿನ ಕ್ಲಾಸಲ್ಲಿ ನೋಡೋಣ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದು ಫಸ್ಟ್ ನಾವು ಮೀನಿಂಗ್ ನೋಡೋಣ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿಚ್ helps in the preparation of income and expenditure account and the balance sheet ಅಂತ ಹೇಳ್ತಾರೆ. It is prepared at the end of the accounting period, on the basis of cash receipts and cash payments recorded in the cash book. It is a summary of cash and bank transaction under various ಹೆಡ್ಸ್ ಅಂತ ಕರಿತೀವಿ. ಸೊ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತಂದ್ರೆ, ರಿಸಿಪ್ಟ್ಸ್ ಅಂತಂದರೆ ರಶೀದಿಗಳು, ಆಮೇಲೆ ಪೇಮೆಂಟ್ಸ್ ಅಂತಂದ್ರೆ ಏನಂತ ಕರಿತೀವಿ, ರಿಸಿಪ್ಟ್ಸ್ ಅಂತಂದರೆ ರಸೀದಿಗಳು, ಆಮೇಲೆ ಪೇಮೆಂಟ್ಸ್ ಅಂತಂದರೆ ಪಾವತಿಗಳು ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಈಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಏನಿರ್ತದೆ, ಇದು ಟೋಟಲ್ ಸಮ್ರಿ ಆಫ್ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ಕಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮ್ಗೆ ಫಾರ್ಮ್ಯಾಟ್ ಇದೆ. ಕ್ಯಾಶ್ ಬುಕ್ ನೀವು PUC ಫಸ್ಟ್ ಇಯರ್ನಲ್ಲಿ ಓದಿರ್ತೀರ. ಏನು ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಬರೆಯೋದು, ಡೇಟ್ ಕಾಲಮ್ ಇರುತ್ತೆ, ರಿಸಿಪ್ಟ್ಸು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ರಿಸಿಪ್ಟ್ಸ್ ಬರೆದ್ರೆ, ಕ್ರೆಡಿಟ್ ಸೈಡ್ ಪೇಮೆಂಟ್ಸ್ ಬರಿತೀವಿ. ಅಂದರೆ ನೀವು ನಿಮ್ಗೆ ಏನಾದರೂ ದುಡ್ಡು ಬಂದಿತ್ತು ಅಂತಂದರೆ ಅದನ್ನು ಡೆಬಿಟ್ ಸೈಡ್ ಹಾಕ್ತೀರಿ, ಅವೆಲ್ಲ ರಿಸಿಪ್ಟ್ಸಲ್ಲಿ ಬರುತ್ತೆ. ಆಮೇಲೆ ಏನಾದರೂ ನಿಮ್ಮಿಂದ ದುಡ್ಡು ಹೋಗಿತ್ತು ಅಂತಂದ್ರೆ ಅದೆಲ್ಲಿ ಬರ್ತದೆ ರೀ, ಪೇಮೆಂಟ್ ಸೈಡ್. ದುಡ್ಡು ಖರ್ಚಾಗಿತ್ತು ಅಂತಂದ್ರೆ ಪೇಮೆಂಟ್ ಸೈಡ್ ಬರ್ತದೆ. ಸೊ ಇದು ಫಾರ್ಮ್ಯಾಟು. ಕ್ಯಾಶ್ ಬುಕ್ದಿಂದ ಏನಿರ್ತದೆ ನಮಗೆ ಸಮ್ರಿ ಸಿಗ್ತದೆ. ಆಮೇಲೆ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬರಿಬೇಕು ಅಂತಂದ್ರೆ ನಮಗೆ ಮೇನ್ ಸೋರ್ಸ್ ಏನಪ್ಪ ಅಂತಂದ್ರೆ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ದಿಂದನೇ ನಮಗೆ ಎಲ್ಲ ಸಿಗ್ತದೆ. ಸೊ ಎಕ್ಸಾಂಪಲ್ ಇಲ್ಲಿ ಕೊಟ್ಟಾರ ನೋಡ್ರಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫ್ರಮ್ ದ members on different dates which appear on the debit side of the cash book shall be shown on the receipt side of the receipt and payment account as one item with its total amount. ನೋಡ್ರಿ, ಇಲ್ಲೇ ಸಬ್ಸ್ಕ್ರಿಪ್ಷನ್ನ ನಾವು ಡೇಟ್ ವೈಸ್ ಬರೆದಿರ್ತೀವಿ. ಕ್ಯಾಶ್ ಬುಕ್ಕಲ್ಲಿ ಡೇಟ್ ವೈಸ್ ನಮ್ಗೆ ಯಾವಾಗ ಬಂದಿರ್ತದೆ ಸಬ್ಸ್ಕ್ರಿಪ್ಷನ್, ಅದನ್ನು ಬರ್ಕೊತ ಹೋಗಿರ್ತೀವಿ ಕ್ಯಾಶ್ ಬುಕ್ಕಲ್ಲಿ. ಅದ್ರ ಟೋಟಲ್ ಅಮೌಂಟನ್ನು ನಾವು ಎಲ್ಲಿ ಬರಿತೀವಿ ಅಂತ ಹೇಳ್ತಾರೆ ಅವರು, ರಿಸಿಪ್ಟ್ಸಲ್ಲಿ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಅಂತಂದರೆ ರಿಸಿಪ್ಟ್ ಸೈಡ, ಅದ್ರದ್ದು ಎಲ್ಲ ಡೇಟಿಂದ ಎಷ್ಟೆಷ್ಟು ಬಂದಿರ್ತದೆ ಸಬ್ಸ್ಕ್ರಿಪ್ಷನ್ ಅಮೌಂಟು ಅದನ್ನು ಆ್ಯಡ್ ಮಾಡಿ ಬರಿತೀವಿ ಅಂತ ಹೇಳ್ತಾರೆ. ಹಂಗೆ ಸಿಮಿಲರ್ಲಿ ಸ್ಯಾಲರಿ, ರೆಂಟ್, ಎಲೆಕ್ಟ್ರಿಸಿಟಿ ಚಾರ್ಜಸ್ paid from time to time as recorded on the credit side of the cash book, but the total salary paid, total rent paid, total electricity charges paid during the year appear on the payment side of the receipt and payment account. receipt and payment account ಅಲ್ಲಿ ಇಲ್ಲೇನು ನೀವು ಪೇಮೆಂಟ್ಸ್ ಮಾಡಿರ್ತೀರಿ, ಇವನೇನು ಡೇಟ್ ವೈಸ್ ಏನು ಬರ್ದಿರ್ತೀರಿ ಪೇಮೆಂಟ್ಸು, ಇಲ್ಲಿ ನೋಡಿರಿ, ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಗಿರ್ಬೋದು, ಪೋಸ್ಟೇಜ್ ಆ್ಯಂಡ್ ಕೊರಿಯರ್ ಫೀಸ್ ಆಗಿರ್ಬೋದು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದೆಲ್ಲ ಏನು ಮಾಡಿರ್ತೀರಿ ಡೇಟ್ ವೈಸ್ ಅದನ್ನು ಬರೆದಿರ್ತೀರಿ. ಸೊ ಆ ಡೇಟ್ ವೈಸನ್ನು ತಗೊಂಡು ಅದನ್ನು ಆ್ಯಡ್ ಮಾಡಿ, ಅಮೌಂಟನ್ನು ಆ್ಯಡ್ ಮಾಡಿ, ಟೋಟಲ್ ಅಮೌಂಟನ್ನು ನಾವು ಎಲ್ಲಿ ಬರಿತೀವಿ ಅಂತ ಹೇಳ್ತಾರೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಅದನ್ನು ಕ್ರೆಡಿಟ್ ಸೈಡ್ ಬರಿತೀವಿ, ಅಂದ್ರೆ ಪೇಮೆಂಟ್ ಸೈಡ್ ಬರಿತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇದೇನದ, ನಿಮ್ಗೆ ಬುಕ್ಕಲ್ಲಿ ಇದನ್ನು ಸ್ಟಡಿ ಮಾಡಿರಿ, ಗೊತ್ತಾಗ್ತದೆ ಯಾವ ಥರ ತೊಗೊಂಡಿದ್ದಾರೆ ಅಂತ. ಆಮೇಲೆ ಇದು ಡಿಟೇಲ್ ಆಗ್ಯದ, ನಿಮ್ಗೆ ಸಬ್ಸ್ಕ್ರಿಪ್ಷನ್ ಯಾವ್ಯಾವ ಡೇಟಿಗೆ ಅದ, ಅದರದ್ದು ಅಮೌಂಟ್ ಎಷ್ಟಾಗ್ತದೆ ಟೋಟಲ್ 14-15 ಅದ, 13-14 ಇಯರ್ಗೆ ಸಬ್ಸ್ಕ್ರಿಪ್ಷನ್ ಯಾವ ಥರ ತೊಗೊಂಡಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಎಂಟ್ರೆನ್ಸ್ ಫೀಸ್ ಎಲ್ಲೆಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ ಆ ಅಮೌಂಟನ್ನು ಆ್ಯಡ್ ಮಾಡಿ ಯಾವ ಥರ ತೊಗೊಳ್ಳೋದು ಅಂತ, ಇದನ್ನು ಒಂದು ಸತಿ ನೀವು ಮನೆ ಒಳಗೆ ನೋಡಿರಿ, ಯಾವಾಗ ಬುಕ್ ಇರ್ತದೆ ನಿಮ್ಮ ಹತ್ರ ಆವಾಗ ತೆಗೆದು ನೋಡಿರಿ, ಗುರ್ತಾಗ್ತದೆ. ಸೊ ನೆಕ್ಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ ಏನೇನು ಬರ್ತಾವೆ, ರಿಸಿಪ್ಟ್ಸ್ ಅಂದ್ರೆ ಏನೇನು ಬರ್ತಾವೆ ಮತ್ತು ಪೇಮೆಂಟ್ಸ್ ಅಂದರೆ ಏನೇನು ಬರ್ತಾವೆ, ಅದರೊಳಗೆ ಐಟಮ್ಸ್ ಏನೇನು ಬರ್ತಾವೆ ಅಂತ ನೋಡೋಣ. ಸೊ ಫಸ್ಟ್ ರಿಸಿಪ್ಟ್ಸಲ್ಲಿ ಫಸ್ಟ್
ಡೊನೇಷನ್ಸ್ ಒಳಗೆ ಜನರಲ್ ಡೊನೇಷನ್, ಸ್ಪೆಸಿಫಿಕ್ ಮತ್ತು ಸ್ಪೆಸಿಫಿಕ್ ಪರ್ಪಸ್ ಅಥವಾ ಸ್ಪೆಸಿಫಿಕ್ ಡೊನೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಎಂಟ್ರೆನ್ಸ್ ಫೀಸ್, ಲೆಗೇಸೀಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸಬ್ಸ್ಕ್ರಿಪ್ಷನ್ಸ್ ಫ್ರಮ್ ಮೆಂಬರ್ಸ್, ಲೈಫ್ ಮೆಂಬರ್ಶಿಪ್ ಫೀಸ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್, interest or dividend on investments, proceed from charity shows, sale of scrap, grant in aid, interest or dividend on specific fund investments, miscellaneous receipts. So next to payments ಏನೇನು ಬರ್ತವೆ? payments, first one purchase of fixed assets, purchase of sports material, investment in securities, printing and stationery, postage and courier charges, advertisements, wages and salary, honorarium, telephone charges, electricity and water charges, repair and renewals, upkeep of playground, conveyance charges, subscription for periodicals, audit fees, entertainment expenses, municipal taxes, charity, insurance. ಇವೆಲ್ಲ ಪೇಮೆಂಟ್ಸ್ ಆಗ್ತಾವ. ಸೊ ದೀಸ್ ಆಲ್ ಐಟಮ್ಸ್ ವಿಲ್ ಬಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಸೊ ನಿಮ್ಗೆ ನೆಕ್ಸ್ಟ್ ಮುಂದೆ ಬರುವಂಥ ಆಸ್ಪೆಕ್ಟ್ಸ್ ಒಳಗೆ ನಾನು ಯಾವ ಥರ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸನ್ನು ಡಿವೈಡ್ ಮಾಡ್ತಾರಾ ಅಂತ ಹೇಳ್ತೀನಿ. ರೆವಿನ್ಯೂ ರಿಸಿಪ್ಟ್ಸ್ ಯಾವುವು, ಆಮೇಲೆ ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವುವು, ಆಮೇಲೆ ರೆವಿನ್ಯೂ ಪೇಮೆಂಟ್ಸ್ ಯಾವುವು, ಕ್ಯಾಪಿಟಲ್ ಪೇಮೆಂಟ್ಸ್ ಯಾವುವು, ಇವೆಲ್ಲ ನಾನು ನಿಮಗೆ ಡಿವೈಡ್ ಮಾಡಿ ಹೇಳ್ತೀನಿ. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬರೀಬೇಕಾದ್ರೆ ನಮಗೆ ಅದು ಸ್ಪೆಸಿಫಿಕೇಷನ್ ಬೇಕಾಗ್ತದೆ. ಸೊ ನೆಕ್ಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಫಾರ್ಮ್ಯಾಟ್ ಹೆಂಗೆ ಬರ್ತದೆ ಅಂತ ನೋಡಿರಿ. ಫಾರ್ಮ್ಯಾಟ್ ಇಲ್ಲಿ ರಿಸಿಪ್ಟ್ಸ್, ಆಮೇಲೆ ಅಮೌಂಟ್, ಪೇಮೆಂಟ್ಸ್, ಅಮೌಂಟ್. ಅಲ್ಲಿ ಹೆಂಗೆ ನೀವು ಸಪ್ರೇಟಾಗಿ ಬರಿತಿದ್ರಿ ಕ್ಯಾಶ್ ಬುಕ್ಕಲ್ಲಿ ಡೇಟ್ ವೈಸ್ ಬರಿತಿದ್ರಿ, ಅದನ್ನು ಇಲ್ಲಿ ನಾವು ಟೋಟಲ್ ಅಮೌಂಟನ್ನು ಬರಿಬೇಕಾಗ್ತದೆ. ಸೊ ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿಬಿಡಬೇಕು. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಇದ್ರೆ ಅದನ್ನು ಬರಿಬೇಕು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್, ಇಲ್ಲೇನು ಐಟಮ್ಸ್ ಅದಾವ ಇವನ್ನ ಎಲ್ಲ ನಾವು ಎಲ್ಲಿ ಬರಬೇಕು, ರಿಸಿಪ್ಟ್ಸಲ್ಲಿ ಬರೀಬೇಕು. ಸಬ್ಸ್ಕ್ರಿಪ್ಷನ್ಸ್, ಜನರಲ್ ಡೊನೇಷನ್, ಸೇಲ್ ಆಫ್ ನ್ಯೂಸ್ ಪೇಪರ್, ಪಿರಿಯಾಡಿಕಲ್ಸ್ ಅಥವಾ ವೇಸ್ಟ್ ಪೇಪರ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಆನ್ ಜನರಲ್ ಇನ್ವೆಸ್ಟ್ಮೆಂಟ್ಸ್, ಲಾಕರ್ ರೆಂಟ್, ಸೇಲ್ ಆಫ್ ಸ್ಕ್ರ್ಯಾಪ್ಸ್, proceeds from charity show, miscellaneous receipts, grant in aid, legacies, specific donations, sale of investments, sale of fixed assets. ಇವೆಲ್ಲ ರಿಸಿಪ್ಟ್ ಸೈಡ್ ಬರ್ತಾವ. ಸೊ ನೆಕ್ಸ್ಟು ಪೇಮೆಂಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದರೆ ಮಾತ್ರ ಅಲ್ಲಿ ಏನು ಮಾಡಬೇಕು, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ಬೇಕು. ಇಲ್ಲ ಅಂತಂದರೆ ಕ್ಯಾಶ್ ಕೊಟ್ಟಿದ್ರು ಅಂತಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ಬೇಕು. ನೆಕ್ಸ್ಟ್ ವೇಜಸ್ ಆ್ಯಂಡ್ ಸ್ಯಾಲ್ರಿ, ರೆಂಟ್, rates and taxes, insurance, printing and stationery, postage and courier, advertisements, sundry expenses, telephone expenses, entertainment expenses, audit fees, honorarium, repair and renewals, upkeep of ground, conveyance, newspaper and periodicals, purchase of assets, purchase of investments, ಲಾಸ್ಟ್ಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇದು ಏನದ ನಿಮ್ಮದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದು ಫಾರ್ಮ್ಯಾಟ್ ಅದ. ಸೊ ಇದನ್ನು ನೀವು ಒಂದು ಸತಿ ಫುಲ್ ಡಿಟೇಲಾಗಿ ನೋಡ್ಕೋಬೋದು. ಮೇಲ್ಗಡೆ ಏನೇನು ಅದಾವು, ರಿಸಿಪ್ಟ್ಸಲ್ಲಿ ಯಾವ್ಯಾವ ಐಟಮ್ಸ್ ಬರ್ತಾವು, ಆಮೇಲೆ ಪೇಮೆಂಟ್ಸಲ್ಲಿ ಯಾವ್ಯಾವ ಐಟಮ್ಸ್ ಬರ್ತಾವಂತ. ಸೊ ಇದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಏನು ಅದರದ್ದು ಒಂದು ಪ್ರಾಬ್ಲಮ್, ಅದರದ್ದು ಎಕ್ಸಾಂಪಲ್ ಒಂದು ತಿಳಿಸ್ಲಿಕ್ಕೆ ಈಸಿ ಆಗ್ತದೆ. ಸೊ ಅದರಲ್ಲೇ ಕಂಟಿನ್ಯೂ ನೋಡಿರಿ. ಲೈಫ್ ಮೆಂಬರ್ಶಿಪ್ ಫೀಸ್ ಬರ್ತದೆ, ಆಮೇಲೆ ಎಂಟ್ರೆನ್ಸ್ ಫೀಸ್, ಆಮೇಲೆ ರಿಸಿಪ್ಟ್ಸ್ ಆನ್ ಅಕೌಂಟ್ ಆಫ್ ಸ್ಪೆಸಿಫಿಕ್ ಪರ್ಪಸ್ ಫಂಡ್ಸ್, ಇಂಟ್ರೆಸ್ಟ್ ಆನ್ ಸ್ಪೆಸಿಫಿಕ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ಸ್, ಆಮೇಲೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬ್ರಕೆಟಲ್ಲಿ ಹಾಕಬೇಕು. ಈ ಸೈಡು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಲಾಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಅದನ್ನು ಬರೆದು ನಾವು ಬೈ ಬ್ಯಾಲೆನ್ಸ್ ಇಲ್ಲಿ ಕ್ಯಾರಿಡ್ ಡೌನ್ ಮಾಡ್ತೀವಿ. ಮೇಲ್ಗಡೆ ಕ್ಯಾರಿಡ್ ಡೌನ್ ಮಾಡ್ತೀವಿ. ಇವೆರಡು ಅಮೌಂಟನ್ನು ಕೊಡಬೇಕಾಗ್ತದೆ. ಸೊ ಇದು ಫಾರ್ಮ್ಯಾಟ್ ಆಫ್ ಏನು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಗ್ತದೆ. ಸೊ ಈಗ ನಾವು ಸೈಲೆಂಟ್ ಫೀಚರ್ಸ್ ಆಫ್ ಏನು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸಿಂಪಲ್ಲಾಗಿ ನೋಡಿರಿ. ಇಟ್ ಈಸ್ ಅ ಸಮ್ರಿ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ದ ಸಮ್ರಿ ಅದ ಇದು. ನೆಕ್ಸ್ಟ್ ಇಟ್ ಶೋಸ್ ದ ಟೋಟಲ್ ಅಮೌಂಟ್ ಆಫ್ ಆಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪೀರಿಯಡ್ ಟು ವಿಚ್ ದೇ pertain. It includes all receipt and payments whether they are of capital nature and or of
ರೆವಿನ್ಯೂ ನೇಚರ್. ಅದು ಏನಾಗಿದೆ, ಇಟ್ ಶೋಸ್ ದ ಟೋಟಲ್ ಅಮೌಂಟ್ ಆಫ್ ಆಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ದ ಟೋಟಲ್ ಅಮೌಂಟ್ ತೋರಿಸ್ತದೆ ನಮಗೆ ಆಫ್ ದ ಪೀರಿಯಡ್ ಟು ದ ವಿಚ್ ದೇ ಪರ್ಟೇನ್. ಯಾವ್ದು ನಮಗೆ ಯಾವ್ದು ಪರ್ಟಿಕ್ಯುಲರ್ ಪೀರಿಯಡ್ ಬೇಕಲ್ಲ, ಯಾವುದು ಇಯರ್ ಬೇಕಲ್ಲ ಅದ್ರದ್ದು ನಮ್ಗೆ ಸಮ್ರಿ ಹೇಳ್ತದೆ. ಆಮೇಲೆ ಇಟ್ ಇನ್ಕ್ಲೂಡ್ಸ್ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ವೆದರ್ ದೇ ಆರ್ ಆಫ್ ಕ್ಯಾಪಿಟಲ್ ಇನ್ ನೇಚರ್ ಆರ್ ರೆವೆನ್ಯೂ ಇನ್ ನೇಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಆಗಿರ್ಬೋದು, ಯಾವುದೂ ಅದರ ನೇಚರ್ ಇರಲಿ, ಆ ಎರಡೂ ನೇಚರ್ದು ಅಮೌಂಟ್ಸನ್ನು ಅದೇನು ಮಾಡ್ತದೆ ನಮಗೆ ತೋರಿಸ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಫ್ಯೂಚರ್ಸ್ ಆಫ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸಾಂಪಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಗೋಲ್ಡನ್ ಕ್ರಿಕೆಟ್ ಕ್ಲಬ್ ಫಾರ್ ದ year ended on March 31st 2015 will be prepared as follows. ಸೊ ಈಗ ಸಮ್ರಿ ಆಫ್ ಕ್ಯಾಶ್ ಬುಕ್ ಕೊಡ್ತಾರೆ ಎಲ್ಲಿ ಪ್ರಾಬ್ಲಮಲ್ಲಿ. ಸಮ್ರಿ ಆಫ್ ಕ್ಯಾಶ್ ಬುಕ್ ಅಂತಂದ್ರೆ ಡೀಟೇಲ್ಸು ಮತ್ತು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಡೀಟೇಲ್ಸ್ ನೋಡ್ಕೊತ ಹೋಗೋಣ. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಸ್ ಆನ್ ಏಪ್ರಿಲ್ 1st 2014 20,000. ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಸ್ ಆನ್ ಏಪ್ರಿಲ್ 1st 2014 35,000. ಇದು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದನ್ನು ನಮ್ಗೆ ಇನ್ನರ್ ಕಾಲಮಲ್ಲಿ ಕೊಟ್ಟಿದ್ದಾರೆ. 2013-14 30,000, 14-15 2,25,000, 15-16 10,000. ಟೋಟಲ್ ಅಮೌಂಟು 2,65,000 ಔಟರ್ ಕಾಲಮ್. ಡೊನೇಷನ್ ಫಾರ್ ಬಿಲ್ಡಿಂಗ್ಸ್. ಸೊ ಡೊನೇಷನ್ ಫಾರ್ ಬಿಲ್ಡಿಂಗ್ ಏನು ಕೊಟ್ಟಿದ್ದಾರೆ, 60,000 ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಫೀಸ್ 23,000. ಲೈಫ್ ಮೆಂಬರ್ಶಿಪ್ ಫೀಸ್ 20,000. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 38,750. ಲೈಟಿಂಗ್ 26,250. ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ 17,000. ಟೆಲಿಫೋನ್ ಚಾರ್ಜಸ್ 2,600. ಪೋಸ್ಟೇಜ್ ಆ್ಯಂಡ್ ಕೊರಿಯರ್ 2,000. wages and salaries 88,000. insurance premium 15,000. interest on government securities 18,000. locker rent 42,000. purchase of government securities 2 lakh rupees. cash in hand as on March 31st 2015 closing balance 23,400 ಕೊಟ್ಟಿದ್ದಾರೆ. cash at bank as on March 31st 2015 70,000. ಇದೇನು ಸಮ್ರಿ ಆಫ್ ಕ್ಯಾಶ್ ಬುಕ್. ಸೊ ಈಗ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಹೆಂಗೆ ಬರೆಯೋದು ಅಂತ ನೋಡೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ March 31st 2015 ಯಾವ ಥರ ಬರೆಯೋದು. ಫಸ್ಟ್ 4 ಕಾಲಮ್ಸ್, ರಿಸಿಪ್ಟ್ಸ್, ಅಮೌಂಟ್, ಪೇಮೆಂಟ್ಸ್, ಅಮೌಂಟ್. ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಫಸ್ಟ್ ನಾವು ಏನು ಬರೀಬೇಕು, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಸ್ ಆನ್ ಏಪ್ರಿಲ್ 1st 2014 20,000. ಎಲ್ಲದ 20,000 ಕ್ಯಾಶ್ ಇನ್ ಹ್ಯಾಂಡ್. ಫಸ್ಟ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಎರಡೂ ಬರಿಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತಿ 20,000 ಅದ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟದ 35,000. ಸೊ ಆನ್ ಏಪ್ರಿಲ್ 1st 2014 ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಅಮೌಂಟನ್ನು ನಾವು ಇಲ್ಲಿ ಫಸ್ಟ್ ರಿಸಿಪ್ಟ್ದಾಗ ಹಾಕಿಬಿಡಬೇಕು. ರಿಸಿಪ್ಟ್ ಸೈಡ್ ಫಸ್ಟ್ ಬರೆಯೋಣಂತ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಎಲ್ಲಿ ಬರ್ತದ, ರಿಸಿಪ್ಟ್ ಸೈಡ್ ಬರ್ತದ. ಸೊ ಮೂರು ಸೇರಿಸಿ ಅಮೌಂಟ್ ಎಷ್ಟದ ರೀ 2,65,000. ಸೊ ಇದೇ ಥರ ನಾವು ಬರಿಬೇಕು. ಸಬ್ಸ್ಕ್ರಿಪ್ಷನ್ 2013-14 30,000, 2014-15 2,25,000, 2015-16 10,000. ಸೊ ಇದು ಟೋಟಲ್ ಅಮೌಂಟ್ 2,65,000. ಸೊ ನೆಕ್ಸ್ಟು ಡೊನೇಷನ್ ಫಾರ್ ಬಿಲ್ಡಿಂಗ್ ಇಲ್ಲದ ನೋಡ್ರಿ ಡೊನೇಷನ್ನ. ಎಸ್, ಡೊನೇಷನ್ ಫಾರ್ ಬಿಲ್ಡಿಂಗ್ ಎಷ್ಟದ 60,000. ಸೊ ಅದನ್ನು ನಾವಿಲ್ಲಿ ಬರಿಬೇಕು. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ಸೇಮ್. ಎಂಟ್ರೆನ್ಸ್ ಫೀಸ್, ಲೈಫ್ ಮೆಂಬರ್ಶಿಪ್ ಫೀಸ್, ಇಸ್ ಇಟ್ ದೇರ್? ಎಸ್, ಎಂಟ್ರೆನ್ಸ್ ಫೀಸ್ ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀಸ್. ಸೊ ಅದು ಕೂಡ ಎಲ್ಲಿ ಹೋಗ್ತದ, ರಿಸಿಪ್ಟ್ ಸೈಡ್ ಹೋಗ್ತದ. ಸೊ ಅದನ್ನು ನಾವು 23,000 20,000 ಅಂತ ಎಂಟರ್ ಮಾಡಿದ್ದೀವಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಬರ್ತದೆ ನೋಡ್ರಿ, ಇಲ್ಲಿ ನೋಡ್ರಿ. ಡೊನೇಷನ್, ಎಂಟ್ರೆನ್ಸ್ ಫೀಸ್ ಆಯಿತು, ಲೈಫ್ ಮೆಂಬರ್ಶಿಪ್ ಫೀಸ್ ಆಯಿತು. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಲ್ಲಿ ಹೋಗ್ತದ, ಪೇಮೆಂಟ್ಸ್ ಎಲ್ಲಿ ಹೋಗ್ತದ. ಲೈಟಿಂಗ್ ಕೂಡ ಪೇಮೆಂಟ್ಸ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಕೂಡ ಪೇಮೆಂಟ್ಸ್, ಟೆಲಿಫೋನ್ ಚಾರ್ಜಸ್ ಕೂಡ ಪೇಮೆಂಟ್ಸ್, ಪೋಸ್ಟೇಜ್ ಆ್ಯಂಡ್ ಕೊರಿಯರ್, ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಕೂಡ ಪೇಮೆಂಟ್ಸ್, ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ಎಲ್ಲಿ ಹೋಗ್ತದ, ಪೇಮೆಂಟ್ಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಅಂದರೆ ಏನು,
ಬಡ್ಡಿ. ಸೊ ನಮಗೆ ಬಂದದ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ ಇಂಟ್ರೆಸ್ಟ್ ಬಂದದ ಇನ್ವೆಸ್ಟ್ ಮಾಡಿದ್ದಕ್ಕೆ, ಅದಕ್ಕೆ ನಾವು 18,000 ಇಲ್ಲಿ ಏನು ಮಾಡೀವಿ ರಿಸಿಪ್ಟ್ ಸೈಡ್ ಬರ್ದೀವಿ. ಸೊ ನೆಕ್ಸ್ಟ್ ನಮ್ಗೇನು ಸಿಕ್ಕದ ಲಾಕರ್ ರೆಂಟ್. ಸೊ ಲಾಕರ್ ರೆಂಟ್ ಎಷ್ಟದ ನೋಡ್ರಿ ಅಮೌಂಟ. ಲಾಕರ್ ರೆಂಟ್ ಈಸ್ 42,000. ಲಾಕರ್ ರೆಂಟ್ ಕೂಡ ನಾವು ಎಲ್ಲಿ ಬರಿತೀವಿ ರಿಸಿಪ್ಟ್ ಸೈಡ್ ಬರಿತೀವಿ, ಬಂದದ ದುಡ್ಡು. ಲಾಕರ್ ರೆಂಟ್ ಅಂತಂದ್ರೆ ಬಾಡಿಗೆ ಬಂದದ. ಸೊ ಅದನ್ನು ಕೂಡ ನಾವಿಲ್ಲಿ ರಿಸಿಪ್ಟ್ ಸೈಡ್ ಬರೆದಿದ್ದೀವಿ. ಸೊ ನೆಕ್ಸ್ಟು ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಪರ್ಚೇಸ್ ಅಂತಂದ್ರೆ ಕೊಂಡ್ಕೊಂಡಿವಿ, ದುಡ್ಡು ಹೋಗ್ಯದ ಅಂದ್ರೆ ಅದು ಎಲ್ಲಿ ಬರ್ತದ ಪೇಮೆಂಟ್ ಸೈಡ್ ಬರ್ತದ. ಸೊ ಈಗ ನೆಕ್ಸ್ಟ್ ಐಟಮ್ಸ ಪೇಮೆಂಟ್ ಸೈಡ ಏನೇನು ಬರಿಬೇಕಂತ ನೋಡೋಣ. ಪೇಮೆಂಟ್ ಸೈಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ. ನಿಮ್ಮ ಹತ್ರ ಬುಕ್ ಇದ್ರೆ ಅದರಲ್ಲೂ ಕೂಡ ನೀವು ನೋಡ್ಬೋದು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 38,750. ಆಮೇಲೆ ಲೈಟಿಂಗ್. ಇಲ್ಲೇನದಾವಲ್ಲ ಐಟಮ್ಸ ಆ ರಿಸಿಪ್ಟ್ ಸೈಡ್ ಬಿಟ್ಟು ಉಳಿದೆಲ್ಲ ಐಟಮ್ಸನ್ನು ನಾವು ಎಲ್ಲಿ ಬರಬೇಕು ಪೇಮೆಂಟ್ ಸೈಡ್ ಬರಬೇಕು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಲೈಟಿಂಗ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಟೆಲಿಫೋನ್ ಚಾರ್ಜಸ್, ಪೋಸ್ಟೇಜ್ ಆ್ಯಂಡ್ ಕೊರಿಯರ್, ವೇಜಸ್ ಆ್ಯಂಡ್ ಸ್ಯಾಲ್ರಿ, ಇನ್ಶೂರೆನ್ಸ್, ಪ್ರೀಮಿಯಮ್ ಕೂಡ ಅಲ್ಲೇ ಬರಿಬೇಕು. ನೆಕ್ಸ್ಟ್ ಇವೆರಡು ಬರಿಬಾರ್ದು, ಎಲ್ಲಿ ಹೋಗ್ತಾವ ರಿಸಿಪ್ಟಲ್ಲಿ ಹೋಗ್ತಾವ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಲಾಕರ್ ರೆಂಟ್. ಲಾಸ್ಟ್ ಒನ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಅದನ್ನು ಕೂಡ ನಾವು ಎಲ್ಲಿ ಬರಿತೀವಿ ಪೇಮೆಂಟ್ ಸೈಡ್ ಬರಿತೀವಿ. ಸೊ ಅವ್ರದ್ದು ಎಲ್ಲದ್ರದ್ದು ಅಮೌಂಟನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಅಮೌಂಟ್ ಕಾಲಮಲ್ಲಿ ಬರಿತಾ ಹೋಗಿದ್ದೀವಿ. ಸೊ ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಆ್ಯಸ್ ಆನ್ ಮಾರ್ಚ್ 31st, 2015. ಇದು ಎಲ್ಲಿಂದ ಬಂತು? ಕ್ಯಾಶ್ ಎಟ್ ಬ್ಯಾಂಕ್ ಆ್ಯಸ್ ಆನ್ ಮಾರ್ಚ್ 31st, 2015 23,400, 70,000. ದಿಸ್ ಒನ್ ಈಸ್ ಎಲ್ಲಿಂದ ಬರ್ತದೆ ಇದು ಅಮೌಂಟು? ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಸ್ ಆನ್ ಮಾರ್ಚ್ 31st ಏನು ಕೊಟ್ಟಿದ್ದಾರೆ 23,400 ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಆ್ಯಸ್ ಆನ್ ಮಾರ್ಚ್ 31st, 2015ಗೆ 70,000 ಏನು ಕೊಟ್ಟಿದ್ದಾರೆ. ಅದೇ ಅಮೌಂಟನ್ನು ನಾವು ಎಲ್ಲಿ ಬರ್ಲಿಕ್ಕತ್ತೀವಿ ಇಲ್ಲಿ ಪೇಮೆಂಟ್ ಸೈಡ್ ಇಲ್ಲಿ ಬರ್ಲಿಕ್ಕತ್ತೀವಿ ನೋಡ್ರಿ. ಸೊ ಟೋಟಲ್ ಎಷ್ಟಾಗ್ತದೆ 4,83,000. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆದಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತಂದರೆ ಏನು? ಇಟ್ ಈಸ್ ದ ಸಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಅಕೌಂಟಿಂಗ್ ಇಯರ್. It is just like a profit and loss account prepared on accrual basis in case of the business organization. ಇದು ಕೂಡ ಸಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಏನು ಆದಾಯ ಬಂದದ ಏನು ಖರ್ಚಾಗ್ಯದ ಅದರದ ಒಂದು ಸಮರಿ ಇರ್ತದ. ಯಾವುದು ಆ ಒಂದು ಅಕೌಂಟಿಂಗ್ ಇಯರ್ದು ಒಂದು ಫೈನಾನ್ಷಿಯಲ್ ಇಯರ್ದು ಏನು ಇನ್ಕಮ್ ಐತಿ ಕಂಪ್ನಿಗೆ, ಏನು ಎಕ್ಸ್ಪೆಂಡಿಚರ್ ಐತಿ ಅನ್ನೋದು ಇದರಲ್ಲಿ ರೆಕಾರ್ಡ್ ಆಗ್ತದೆ. ಆಮೇಲೆ ಇದು ಇಟ್ ಈಸ್ ಜಸ್ಟ್ ಲೈಕ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆಗ್ಯದೋ ಏನು ಲಾಸ್ ಆಗ್ಯದೋ ಇಲ್ಲಿ ನಾವು ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ ಅಂತ ಕರಿತೀವಿ ಇದರಲ್ಲಿ. ಸೊ ನೆಕ್ಸ್ಟು ಪ್ರಿಪೇರ್ಡ್ ಆನ್ ದ ಅಕ್ರುಯಲ್ ಬೇಸಿಸ್ ಇನ್ ಕೇಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಇಟ್ ಇನ್ಕ್ಲೂಡ್ಸ್ ಓನ್ಲಿ ರೆವಿನ್ಯೂ ಐಟಮ್ಸ್. ಇಲ್ಲಿ ಬರೀ ಏನು ಮಾಡ್ತಾರೆ ರೆವಿನ್ಯೂ ಐಟಮ್ಸ್ ಅಂತಂದರೆ ರೆವಿನ್ಯೂ ರಿಸಿಪ್ಟ್ಸ್ ಮತ್ತು ರೆವಿನ್ಯೂ ಪೇಮೆಂಟ್ಸನ್ನು ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತಾರೆ. ಅದನ್ನು ಬಿಟ್ಟು ಕ್ಯಾಪಿಟಲ್ ರಿಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ಪೇಮೆಂಟ್ಸನ್ನು ಇದರಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಗ್ತದೆ. ಸೊ ನೆಕ್ಸ್ಟ್ ನಿಮಗೆ ಅದರ ಪ್ರಾಬ್ಲಮನ್ನು ವಿವರವಾಗಿ ಹೇಳಬೇಕಾದ್ರೆ ಗೊತ್ತಾಗ್ತದೆ ಯಾವ ಥರ ತೊಗೊಳ್ಳೋದು ಅಂಥೇಳಿ. ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸರ್ವ್ಸ್ ದ ಸೇಮ್ ಪರ್ಪಸ್ ಆ್ಯಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇದೇನಾಗ್ತದೆ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನೋದು ಇಲ್ಲಿ ನಮ್ಗೆ ಸಮರಿ ಇರ್ತದೆ. ಎದ್ರದ್ದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದ ಮುಂದುವರೆದ ಭಾಗ ಇದಿರ್ತೈತಿ. ಬಟ್ ಇದ್ರಾಗ ಏನು ಮಾಡ್ತಾರೆ ಓನ್ಲಿ ದ ರಿಸಿಪ್ಟ್ಸ್ ಅಂತಂದರೆ ಕ್ಯಾಪಿಟಲ್ ರಿಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ಅಥವಾ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಥವಾ ರೆವಿನ್ಯೂ ರಿಸಿಪ್ಟ್ಸನ್ನು ಮಾತ್ರ ಏನು ಮಾಡ್ತಾರೆ ಇದರಲ್ಲಿ ರೆಕಾರ್ಡಿಂಗ್ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ಪ್ರಾಫಿಟ್ ಮತ್ತು ಲಾಸನ್ನು ತೆಗೆಯುವಂಥ ಒಂದು ಈಸಿಯಾದ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಯಾವ ಥರ ಪ್ರಿಪೇರ್ ಮಾಡ್ಬೋದು, ಅದಕ್ಕೆ ಸ್ಟೆಪ್ಸ್ ಏನದಾವ ಅಂತ ನೋಡೋಣ. ಸ್ಟೆಪ್ಸ್ ಇನ್ ದ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಫಸ್ಟ್ ಒನ್, ಪರ್ಸ್ಯೂ ದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಥರೋಲಿ ಅಂತಂದ್ರೆ ನಾವು ಮುಂದುವರಿಸಬೇಕು ಯಾವುದನ್ನು ರಿಸಿಪ್ಟ್ ಮತ್ತು ಪೇಮೆಂಟ್ಸ್ ಅಕೌಂಟನ್ನು ನಾವು ಮುಂದುವರೆದ ಭಾಗನೇ ಯಾವುದಾಗ್ತದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಗ್ತೈತಿ. ಅದ್ರಾಗ ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅನ್ನೋದನ್ನು ಇಲ್ಲಿ ಡಿಟೇಲಾಗಿ ಹೇಳಿದ್ದಾರೆ ನೋಡಿರಿ. ಎಕ್ಸ್ಕ್ಲೂಡ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಆ್ಯಸ್ ದೇ ಆರ್ ನಾಟ್ ಆ್ಯನ್ ಇನ್ಕಮ್. ಅವು
ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸೇ ಇನ್ಕಮ್ ಆಗೋದಿಲ್ಲ. ಸೊ ಅದಕ್ಕೆ ಅವನ್ನ ನಾವು ಇಲ್ಲಿ ತೊಗೊಳ್ಬಾರ್ದು. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾನು ನಿಮಗೆ ತಿಳಿಸಿ ನೋಡ್ರಿ, ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ತೊಗೋತಿದ್ರಿ, ಬಟ್ ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್, ಎಕ್ಸ್ಕ್ಲೂಡ್ ದ ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಪೇಮೆಂಟ್ಸ್ ಆ್ಯಸ್ ದೀಸ್ ಆರ್ ಟು ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಕ್ಯಾಪಿಟಲ್ ರಿಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ಪೇಮೆಂಟ್ಸ ಎಲ್ಲಿ ತೋರಿಸ್ಬೇಕಂತ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ತೋರಿಸ್ಬಾರ್ದು. ಸೊ ಕ್ಯಾಪಿಟಲ್ ರಿಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ಪೇಮೆಂಟ್ಸ್ ಅಂತಂದ್ರೆ ಯಾವುವು? ಕ್ಯಾಪಿಟಲ್ ರಿಸಿಪ್ಟ್ಸಲ್ಲಿ ಲೈಫ್ ಮೆಂಬರ್ಶಿಪ್ ಫೀಸ್ ಬರ್ತದ, ಡೊನೇಷನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಬರ್ತದ, ಲೆಗೇಸೀಸ್ ಬರ್ತದ, ಎಂಡೋಮೆಂಟ್ ಫಂಡ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ರಿಸಿಪ್ಟ್ಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಫಂಡ್, ಇಂಟ್ರೆಸ್ಟ್ ಆನ್ ಸ್ಪೆಸಿಫಿಕ್ ಫಂಡ್ ಇನ್ವೆಸ್ಟ್ಮೆಂಟ್ಸ್, ಇವೆಲ್ಲ ಎಲ್ಲಿ ಬರ್ತಾವ? ಕ್ಯಾಪಿಟಲ್ ರಿಸಿಪ್ಟ್ಸಲ್ಲಿ ಬರ್ತಾವ. ಸೊ ಇವನ್ನೆಲ್ಲ ಏನು ಮಾಡಬಾರ್ದು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ತೋರಿಸ್ಬಾರ್ದು. ಇವೆಲ್ಲ ಎಲ್ಲಿ ಹೋಗ್ತಾವ? ಬ್ಯಾಲೆನ್ಸ್ ಶೀಟಿಗೆ. ಸೊ ನೆಕ್ಸ್ಟ್, ಕ್ಯಾಪಿಟಲ್ ಪೇಮೆಂಟ್ಸ್. ಕ್ಯಾಪಿಟಲ್ ಪೇಮೆಂಟ್ಸ್ ಅಂತಂದರೆ ಅವು ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ರೀಪೇಮೆಂಟ್ ಆಫ್ ಲೋನ್ ಎಟ್ಸೆಟ್ರಾ, ಇವೆಲ್ಲ ಎಲ್ಲಿ ಬರ್ತಾವ? ಕ್ಯಾಪಿಟಲ್ ಪೇಮೆಂಟ್ಸಲ್ಲಿ ಬರ್ತಾವ. ಇವು ಕೂಡ ಎಲ್ಲಿ ಹೋಗ್ತಾವ? ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾವ. ಹಂಗಾದ್ರೆ ನೆಕ್ಸ್ಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಏನು ಬರ್ತಾವ? ಕನ್ಸಿಡರ್ fourth step, consider only the revenue receipts to be shown on the income side of income and expenditure account. Some of these need to be adjusted by excluding the amount relating to the preceding and the succeeding periods and including the amounts relating to the current year not yet received. ಸೊ ಇಲ್ಲಿ ನಾವು ರೆವಿನ್ಯೂ ರಿಸಿಪ್ಟ್ಸನ್ನು ಮಾತ್ರ ಏನು ಮಾಡ್ಬೇಕ್ರಿ? ಶೋ ಮಾಡಬೇಕು. ಎಲ್ಲಿ? ಆನ್ ದ ಇನ್ಕಮ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ರೆವಿನ್ಯೂ ರಿಸಿಪ್ಟ್ಸ್ ಏನಿರ್ತಾವ ಅವನ್ನ ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ಬೇಕಾಗ್ತದೆ. ಹಾಗಾದ್ರೆ ರೆವಿನ್ಯೂ ರಿಸಿಪ್ಟ್ಸ್ ಅಂತಂದ್ರೆ ಯಾವ್ಯಾವು? ಸಬ್ಸ್ಕ್ರಿಪ್ಷನ್, ಆಮೇಲೆ ಎಂಟ್ರೆನ್ಸ್ ಫೀಸ್, ಜನರಲ್ ಡೊನೇಷನ್ಸ್, ಗ್ರ್ಯಾಂಟ್ ಇನ್ ಏಡ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್, ಲಾಕರ್ ರೆಂಟ್ ರಿಸೀವ್ಡ್ ಆ್ಯಂಡ್ ಸಂಡ್ರಿ ರಿಸಿಪ್ಟ್ಸ್. ಇವೆಲ್ಲ ಏನು ಬರ್ತಾವ? ರೆವಿನ್ಯೂ ರಿಸಿಪ್ಟ್ಸ್ ಬರ್ತಾವ. ಇವನ್ನ ತೋರಿಸ್ಬೇಕು. ನೆಕ್ಸ್ಟು ಸ್ಟೆಪ್ಪು, ಟೇಕ್ ದ ರೆವಿನ್ಯೂ ಎಕ್ಸ್ಪೆನ್ಸಸ್ ಟು ದ ಎಕ್ಸ್ಪೆಂಡಿಚರ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ expenditure account with due to adjustments as per the additional information provided relating to the amounts received in advance and those not yet received. ಸೊ ಇಲ್ಲಿ ಕೂಡ ಏನು ಮಾಡ್ತಾರೆ? ರೆವಿನ್ಯೂ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ತೋರಿಸ್ಬೇಕು ಅಂತ ಹೇಳ್ತಾರೆ. ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತಂದರೆ ಯಾವು? ರೆವಿನ್ಯೂ ಎಕ್ಸ್ಪೆನ್ಸಸ್ ಅಥವಾ ಪೇಮೆಂಟ್ಸ್, ಸ್ಯಾಲ್ರೀಸ್ ಆಗಿರ್ಬೋದು, ರೆಂಟ್ ಪೇಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಬೋದು, ಪೋಸ್ಟೇಜ್ ಆಗಿರ್ಬೋದು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಟೆಲಿಫೋನ್ ಚಾರ್ಜಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಡಿಟ್ ಫೀಸ್ ಆಗಿರ್ಬೋದು, ರಿಪೇರ್ಸ್ ಆಗಿರ್ಬೋದು, ಅಪ್ಕೀಪ್ ಆಫ್ ಗ್ರೌಂಡ್ ಆಗಿರ್ಬೋದು, ಕನ್ವೇನ್ಸ್ ಚಾರ್ಜಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಆ್ಯಂಡ್ ಪಿರಿಯಾಡಿಕಲ್ಸ್ ಆಗಿರ್ಬೋದು, ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್, ಗಾರ್ಡನಿಂಗ್ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್, ಇವೆಲ್ಲ ಎಲ್ಲಿ ಬರ್ತಾವ? ರೆವಿನ್ಯೂ ಪೇಮೆಂಟ್ಸಲ್ಲಿ ಬರ್ತಾವ. ಸೊ ಇವ ಕ್ಯಾಪಿಟಲ್ ಪೇಮೆಂಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟ್ಸನ್ನು ಬಿಟ್ಟು ರೆವಿನ್ಯೂ ರಿಸಿಪ್ಟ್ಸ್ ಮತ್ತು ರೆವಿನ್ಯೂ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಎಲ್ಲಿ ತೋರಿಸ್ಬೇಕಾಗ್ತದೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ನಮ್ಮದು, ಕನ್ಸಿಡರ್ ದ ಫಾಲೋವಿಂಗ್ ಐಟಮ್ಸ್ not appearing in the receipt and payment account that need to be taken into account for determining the surplus or deficit for the current year. ಇವೇನದಾವ? ಫಾಲೋವಿಂಗ್: ಡೆಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇಫ್ ರಿಕ್ವೈರ್ಡ್, ಆಮೇಲೆ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಇವೆಲ್ಲ ಎಲ್ಲಿ ಬರ್ತಾವ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ನಮಗೆ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಕಂಡು ಹಿಡಿಬೇಕಾದ್ರೆ ಅದರದ್ದು ಪರ್ಟಿಕ್ಯುಲರ್ ಎಷ್ಟಾಗ್ಯದ, ಡೆಪ್ರಿಷಿಯೇಷನ್ ಇತ್ತಂದರೆ ಎಷ್ಟದ, ಆಮೇಲೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಮೇಲೆ PDD ಎಷ್ಟದ, ಆಮೇಲೆ ಪ್ರಾಫಿಟ್ ಆರ್ ಲಾಸ್ ಅದ, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇವು ಮೂರು ನಮ್ಮ ಹತ್ರ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟಲ್ಲಿ ಇವು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ ದ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಸೊ ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಎಕ್ಸಾಂಪಲ್ ಅದೇ ಫಸ್ಟ್ ಎಕ್ಸಾಂಪಲ್ಲು ಪೇಜ್ ನಂಬರ್ 10 ನೋಡಿರಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಗಲೇ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮಾಡಿದ್ವಲ್ಲ ಅದೇ ಥರ. ಸೊ ಅದನ್ನು ನಾವು
ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಯಾವ ಥರ ಪ್ರಿಪೇರ್ ಮಾಡೋದು, ಅದನ್ನು ಆ ಡೇಟಾವನ್ನು ತಗೊಂಡು ಸಮ್ರಿಯನ್ನು ತಗೊಂಡು ಅಂತ ನೋಡೋಣ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಆನ್ ಮಾರ್ಚ್ 31, 2015 ಈ ಥರ ಮೇಲೆ ಹೆಡ್ಡಿಂಗ್ ಬರುತ್ತೆ. ನೆಕ್ಸ್ಟು ಡೆಬಿಟ್ ಮತ್ತು ಕ್ರೆಡಿಟ್, ಆಮೇಲೆ ಎಕ್ಸ್ಪೆಂಡಿಚರ್ ಅಮೌಂಟ್, ಇಲ್ಲಿ ಹೆಂಗೆ ರಿಸಿಪ್ಟ್ಸ್ ಇತ್ತಲ್ಲ ಇಲ್ಲಿ ಎಕ್ಸ್ಪೆಂಡಿಚರ್ ಬರುತ್ತೆ, ಎಕ್ಸ್ಪೆಂಡಿಚರ್ ಅಮೌಂಟ್, ಇನ್ಕಮ್ ಅಮೌಂಟ್. ಸೊ ಇಲ್ಲಿ ಆವಾಗ ಪೇಮೆಂಟ್ಸು ಕ್ರೆಡಿಟಲ್ಲಿದ್ದು, ಆಮೇಲೆ ಡೆಬಿಟಲ್ಲಿ ರಿಸಿಪ್ಟ್ಸ್ ಇತ್ತು. ಸೊ ಈಗ ಪೇಮೆಂಟ್ಸ್ ಎಲ್ಲ ಎಲ್ಲಿ ಮಾಡ್ತೀವಿ ನಾವು, ಡೆಬಿಟಲ್ಲಿ ಮಾಡ್ತೀವಿ, ಅಂದರೆ ಎಕ್ಸ್ಪೆಂಡಿಚರ್ ಆದದ್ದು ಎಲ್ಲ ಡೆಬಿಟಲ್ಲಿ ಮಾಡ್ತೀವಿ. ಆಮೇಲೆ ಇನ್ಕಮಲ್ಲಿ ರಿಸಿಪ್ಟ್ಸ್ ಇದ್ದು ಅದು ಎಲ್ಲ ಎಲ್ಲಿ ಬರಿತೀವಿ ನಾವು, ಇನ್ಕಮಲ್ಲಿ ಬರ್ತೀವಿ. ಅದರ ಉಲ್ಟಾ ಎಂಟ್ರೀಸನ್ನು ಮಾಡ್ತಾ ಹೋಗಬೇಕು. ಸೊ ಈಗ ನಾವು ಫಸ್ಟು ಎಕ್ಸ್ಪೆಂಡಿಚರ್ಸ್ ಮತ್ತು ಇನ್ಕಮ್ಸನ್ನು ಇಲ್ಲಿ ಕಾಲಮ್ಸ್ ಹಾಕಿದ್ದೀವಿ, ಈ ಥರ ಹಾಕಿ. ಸೊ ಫಸ್ಟ್ ನಾವು ಇನ್ಕಮ್ಸನ್ನು ಬರೆಯೋಣ. ಇನ್ಕಮ್ಸಲ್ಲಿ ಯಾವ ಇನ್ಕಮ್ಸ್ ಬರೀಬೇಕು, ರೆವಿನ್ಯೂ, ಎಕ್ಸ್ಪೆನ್ಸಸ್ ಮತ್ತು ರೆವಿನ್ಯೂ ರಿಸಿಪ್ಟ್ಸನ್ನು ಬರೀಬೇಕು. ಸೊ ರೆವಿನ್ಯೂ ರಿಸಿಪ್ಟ್ಸ್ ಅಂತಂದರೆ ಯಾವ್ಯಾವ ಬರ್ತವೆ ಅಂತ ನೋಡೋಣ. ಸೊ ಸಬ್ಸ್ಕ್ರಿಪ್ಷನ್ಸ್ 2,25,000 ಅಂತಂದರೆ 2014-15 ತಗೋಬೇಕು. ಇಲ್ಲಿ ನೋಡಿ, ನಿಮ್ಮದು ಫಸ್ಟ್ ಪ್ರಾಬ್ಲಮ್ ಆಗಲೇ ತಿಳಿಸಿದ್ದೆ ಅಲ್ಲ, ಅದು 2014-15 ಎಷ್ಟಿದೆ, 2,25,000. ಆಮೇಲೆ ಸಬ್ಸ್ಕ್ರಿಪ್ಷನ್ 2014-15 ಸಬ್ಸ್ಕ್ರಿಪ್ಷನ್ 2,25,000 ತಗೋಬೇಕು. ಸೊ ಅದನ್ನು ಇಲ್ಲಿ ತಗೊಂಡಿದ್ದಾರೆ, 2,25,000. ನೆಕ್ಸ್ಟು ಎಂಟ್ರೆನ್ಸ್ ಫೀಸ್ ಏನಾಗ್ತದ, ಅದು ಕೂಡ ಇನ್ಕಮ್ ಆಗ್ತದ, ಅಂದ್ರೆ ರೆವಿನ್ಯೂ ರಿಸಿಪ್ಟ್ ಆಗ್ತದ. ಆಮೇಲೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 18,000, ಲಾಕರ್ ರೆಂಟ್ 42,000. ಬುಕ್ ಇದ್ದರೆ ನೀವು ಅದನ್ನು ರೆಫರ್ ಮಾಡಿ, ಗೊತ್ತಾಗ್ತದೆ. ನೆಕ್ಸ್ಟು ಇವೆಲ್ಲ ಎಲ್ಲಿ ಬರ್ತವೆ, ಇನ್ಕಮ್ ಸೈಡ್. ನೆಕ್ಸ್ಟು ಎಕ್ಸ್ಪೆಂಡಿಚರ್ ಸೈಡ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಲೈಟಿಂಗ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಟೆಲಿಫೋನ್ ಚಾರ್ಜಸ್, ಪೋಸ್ಟೇಜ್ ಆ್ಯಂಡ್ ಕೊರಿಯರ್ ಚಾರ್ಜಸ್, ಆಮೇಲೆ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್, ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಇಷ್ಟು ಬರೋದು. ಆಮೇಲೆ ನಮಗೆ ಯಾವ ಸೈಡ್ ಹೆಚ್ಚಾಗ್ತದೆ ಅಂತ ನೋಡಿ, ಅಮೌಂಟ್ ಕ್ರೆಡಿಟ್ ಸೈಡ್ ಹೆಚ್ಚಾಗ್ಲಿಕ್ಕತ್ತಿತ್ತು ಅಂದ್ರೆ ಇನ್ಕಮ್ ಹೆಚ್ಚಿತ್ತು ಎಕ್ಸ್ಪೆನ್ಸಸ್ಕಿನ್ನ ಅಂತಂದರೆ ಏನಾಗ್ತದೆ ರೀ, ನಮ್ಗೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಇದರಲ್ಲಿ ಲೆಸ್ ಮಾಡಿದರೆ ನಮಗೆ ಎಕ್ಸಿಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಸಿಗ್ತದೆ. ಅಂದ್ರೆ ಎಕ್ಸ್ಪೆನ್ಸಸ್ಸನ್ನು ಕಳೆದು ನಮಗೆ ಎಷ್ಟು ಉಳಿತದ ಅಮೌಂಟು, ಅದಕ್ಕೇನಂತ ಕರಿತೀವಿ ನಾವು, ಸರ್ಪ್ಲಸ್ ಅಂತ ಕರಿತೀವಿ. ಸೊ ಇಲ್ಲಿ 1,18,400 ರೂಪೀಸ್ ನಮಗೆ ಸರ್ಪ್ಲಸ್ ಉಳಿದದ. ಸೊ ನೆಕ್ಸ್ಟ್ ಯಾವ ಐಟಮ್ಸನ್ನು ತಗೊಂಡಿಲ್ಲ ಮತ್ತು ಯಾಕೆ ತಗೊಂಡಿಲ್ಲ ಅಂಥೇಳಿ ನೋಟ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ನೋಟ್ ಏನದ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸಸ್ ಹ್ಯಾವ್ ಬಿನ್ ಎಕ್ಸ್ಕ್ಲೂಡೆಡ್. ಇಲ್ಲಿ ತಗೊಳ್ಳೋದಿಲ್ಲ ಅಂತ ಫಸ್ಟೇ ನಾನು ಸ್ಟೆಪ್ಸಲ್ಲಿ ಹೇಳಿದ್ದೆ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಅದೆಲ್ಲಿ ತೊಗೋತೀವಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ತೊಗೋತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು ಪೇಮೆಂಟ್ ಫಾರ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬೀಯಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಬೀನ್ ಎಕ್ಸ್ಕ್ಲೂಡೆಡ್. ಪೇಮೆಂಟ್ ಆಫ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೂಡ ಏನಾಗ್ತದೆ ರೀ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತೈತಿ, ಅದಕ್ಕೆ ಅದನ್ನು ಕೂಡ ತಗೊಂಡಿಲ್ಲ. ಸೊ ನೆಕ್ಸ್ಟು ಅಮೌಂಟ್ ಆಫ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ ದ ಇಯರ್ 2013-14 ಆ್ಯಂಡ್ 14-15 ಹ್ಯಾವ್ ಬೀನ್ ಎಕ್ಸ್ಕ್ಲೂಡೆಡ್. ಸೊ ನೆಕ್ಸ್ಟು ಲೈಫ್ ಮೆಂಬರ್ಶಿಪ್ ಫೀಸ್ ಈಸ್ ಆ್ಯನ್ ಐಟಮ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್, ಸೊ ಎಕ್ಸ್ಕ್ಲೂಡೆಡ್. ಇದು ಕೂಡ ಲೈಫ್ ಮೆಂಬರ್ಶಿಪ್ ಫೀಸ್ ಕೂಡ ಕ್ಯಾಪಿಟಲ್ ರಿಸಿಪ್ಟ್ ಆಗ್ತದೆ, ಅದನ್ನು ಕೂಡ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟು ಡೊನೇಷನ್ ಫಾರ್ ಬಿಲ್ಡಿಂಗ್ ಈಸ್ ಎಸ್ ರಿಸಿಪ್ಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್, ಅಂದರೆ ಡೊನೇಷನ್ ನಾವು ಸ್ಪೆಸಿಫಿಕ್ ಪರ್ಪಸ್ಗೆ ಕೊಡ್ಲಿಕ್ಕತ್ತಿದ್ವಿ, ಅಂದರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಡ್ಲಿಕ್ಕತ್ತಿದ್ವಿ ಅಂತಂದರೆ ಅದನ್ನು ಕೂಡ ಏನು ಮಾಡ್ತಾರೆ, ಇಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ, ಅದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ಇದು ಏನು ನಿಮ್ಮದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಂದು ಎಕ್ಸಾಂಪಲ್ ತೊಗೊಂಡು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿರಿ, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿರಿ, ನಾನು ನಿಮಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಹೆಂಗೆ ಪ್ರಿಪೇರ್ ಮಾಡೋದು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಏನು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.